Hi, hello, namaste. Welcome to Science Patashale. This is Girish Babu. I hope all are doing good. ಸೊ ಎಲ್ಲರೂ ಪ್ರಿಪ್ರೇಷನಲ್ಲಿ ಇದ್ದೀರಾ ಅನ್ಕೊಳ್ತಾ ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಕ್ಲಾಸು ಒಂದು ಲ್ಯಾಂಡ್ ಸರ್ವೇಯರ್ದು, ನಾಟ್ ಓನ್ಲಿ ಫಾರ್ ಲ್ಯಾಂಡ್ ಸರ್ವೇಯರ್, ನೀವು GPSTR ಏನಿದ್ದೀರಾ, PSTR ಏನಿದ್ದೀರಾ, PC PSI ಎಲ್ಲ ಒಂದು ಎಕ್ಸಾಮ್ಸ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ ರೀತಿ ಒಂದು ಕ್ವಶನ್ಸ್ ತಗೊಳ್ತಾ ಹೋಗಿದ್ದೀನಿ. ಬಟ್ ಇದೇನಿರುತ್ತೆ, ಸೀರೀಸ್ ಆಫ್ ಲ್ಯಾಂಡ್ ಸರ್ವೇಯರ್ ಆಗಿರುತ್ತೆ. ಇದು ಕ್ಲಾಸ್ 13 ಆಗಿರುತ್ತೆ. ಇನ್ನೂ ಯಾರು ಕ್ಲಾಸಸ್ ನೋಡಿಲ್ಲ, ಪ್ಲೀಸ್ ಗೋ ಬ್ಯಾಕ್, ಚೆಕ್ ಮಾಡಿ ಪ್ಲೇಲಿಸ್ಟ್ನ. ನಿಮಗೆ ಎಲ್ಲ ಒಂದು ಕ್ಲಾಸಸ್ಸು ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಫಸ್ಟ್ ಕ್ವಶನ್ ಈ ಥರದ ಪ್ರತಿಪಾದನೆ: ಬಲದ SI ಘಟಕ SI ಏಕಮಾನ ನ್ಯೂಟನ್ ಆಗಿರುತ್ತೆ. ಸೊ SI ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್ ಅಂತ ಇದೆ. ನೆಕ್ಸ್ಟ್ ಕಾರಣ ಏನು ಕೊಟ್ಟಿದ್ದಾರೆ? ಬಲವು ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದಿರುವ ವೆಕ್ಟರ್ ಪರಿಮಾಣವಾಗಿದೆ. ಸೊ ಫೋರ್ಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಓಕೆನಾ? ಏನು ಕೊಟ್ಟಿದ್ದಾರೆ? ಒಂದು ರೀಸನ್ನು ಮತ್ತು ಒಂದು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? A ಮತ್ತು R ಎರಡೂ ಸರಿಯಾಗಿವೆ. R ಎಂಬುದು Aಗೆ ಸರಿಯಾದ ವಿವರಣೆಯಾಗಿದೆ. ನೆಕ್ಸ್ಟ್, A ಮತ್ತು R ಎರಡೂ ಸರಿಯಾಗಿದ್ದಾವೆ, ಆದರೆ R ಎಂಬುದು Aಗೆ ಸರಿಯಾದ ವಿವರಣೆಯಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, A ಸರಿಯಾಗಿದೆ ಆದರೆ R ತಪ್ಪಾಗಿದೆ. A ಈಸ್ ಕರೆಕ್ಟ್ ಬಟ್ R ಈಸ್ ಇನ್ಕರೆಕ್ಟ್. A ತಪ್ಪಾಗಿದೆ ಆದರೆ R ಸರಿಯಾಗಿದೆ. A ಇನ್ಕರೆಕ್ಟ್ ಬಟ್ R ಈಸ್ ಕರೆಕ್ಟ್. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ? SI ಯೂನಿಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್, ಅದು ಕರೆಕ್ಟ್ ಇದೆ. ಓಕೆ, ಬಟ್ ಯಾಕೆ SI ಯೂನಿಟ್ ನ್ಯೂಟನ್ ಆಗುತ್ತೆ ಅನ್ನೋದು ಇದನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ. ಬಟ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಇದು ಕರೆಕ್ಟ್ ಇದೆ. ಬಟ್ ಒಂದಕ್ಕೊಂದು ಸಂಬಂಧ ಇಲ್ಲ. ಎರಡು ಫೋರ್ಸ್ ಬಗ್ಗೆನೇ ಮಾತಾಡ್ತಿದೆ, ಬಟ್ ಒಂದಕ್ಕೊಂದು ರಿಲೇಟಬಲ್ ಇಲ್ಲ. ಓಕೆ, ಹೌದಲ್ವಾ? ಎಸ್. ಸೊ ಆದ್ದರಿಂದ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ದಟ್ ಈಸ್ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಬೋತ್ A and R are correct, but R is not a correct explanation of A. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಮೊನ್ನೆ ತಾನೇ ನಿಮ್ಮ ಒಂದು GPSTR ಏನೋ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿರಲ್ಲ, ಅದರಲ್ಲಿ ಒಂದು ಸಿಲ್ಲಿ ಅಂತಲೇ ಹೇಳ್ಬೋದು, ಬಟ್ ಅದು ಸಿಲ್ಲಿ ಅಲ್ಲ. ನೋಡಿ, ಆ ಕ್ವಶನ್ ಕೂಡ ಕೇಳಿದ್ರೆ, ಆ ಥರ ಕೇಳಿದ್ರೆ ಕಷ್ಟ ಆಗುತ್ತೆ. ಅದ್ರ ಮೇಲೆ ಒಂದು ಬೇಸಿಸ್ ಮೇಲೆ ಇಟ್ಕೊಂಡು ಈ ಕ್ವಶನ್ನು ಬಂದಿದೆ. ನೀವೆಲ್ಲ ಎಕ್ಸಾಮ್ಸಲ್ಲೂ ಈ ಥರ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಲಾಂಗರ್ ಲೆಡ್ LED ಬಗ್ಗೆ ಕೇಳ್ತಿದ್ದಾರೆ. LED ಸೊ ವಾಟ್ ಎವರ್ ಇಟ್ ಮೇ ಬಿ, LED ವಾಟ್ ಎವರ್ ಇಟ್ ಮೇ ಬಿ, ಲಾಂಗರ್ ಲೆಡ್ ಮತ್ತು ಶಾರ್ಟರ್ ಲೆಡ್ ಅಂತ ಇದೆ. ಸೊ ಲಾಂಗರ್ ಲೆಡ್ ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ? ಬ್ಯಾಟ್ರಿ ಋಣಾಗ್ರ, ನೆಗೆಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಅಂತ ಇರುತ್ತೆ. ಸೊ ಬ್ಯಾಟ್ರಿ ಧನಾಗ್ರ, ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಅಂತ ಇರುತ್ತೆ. ಓಕೆ, ಸೊ ಲಾಂಗರ್ ಲೆಡ್ ಅಂದರೆ ನಾವು ಯಾವಾಗೂ ನೆನ್ಪಿಡಬೇಕು, ಅದೇನಾಗಿರುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಕಡಿಮೆದು ಏನಾಗಿರುತ್ತೆ? ಅದು ನೆಗೆಟಿವ್ ಆಗಿರುತ್ತೆ. ಓಕೆ, ಆಪ್ಷನ್ಸ್ ನೋಡಿ. A ಅನ್ನೋದು 1, B ನೋ. ಇಲ್ಲಿ ಲಾಂಗರ್ ಲೆಡ್ಗೆ ಏನಿದೆ? ನೆಗೆಟಿವ್ ಇದೆ, ಆಗೋದಿಲ್ಲ ಇದು. ನೆಕ್ಸ್ಟ್ B ಬಂದ್ಬಿಟ್ಟು ಸೆಕೆಂಡ್ ಒನ್ಗೆ ಬ್ಯಾಟ್ರಿ ಧನಾಗ್ರ, ಹೌದು. ಬಿಗೆ ಬ್ಯಾಟ್ರಿ ಶಾರ್ಟರ್ ಲೆಡ್ ಅಂದರೆ ಋಣಾಗ್ರ, ನೆಗೆಟಿವ್ ಟರ್ಮಿನಲ್, ಕರೆಕ್ಟ್ ಇದೆ. ಸೊ ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಬ್ಯಾಟ್ರಿ ಯಾವಾಗೂ ಇದು ಪಾಸಿಟಿವ್, ಇದು ನೆಗೆಟಿವ್ ಇರುತ್ತೆ. ಸೊ ಈ ಥರ ಒಂದು ಕೊಟ್ಟರೆ ಏನಾಗುತ್ತೆ? ಇದು ಸೆಲ್ ಆಗುತ್ತೆ, ಕೋಶ ಅಂತ ಕರಿತೀವಿ, ಕೋಶ. ಇದು ಏನಾಗುತ್ತೆ? ಬ್ಯಾಟ್ರಿ ಅಂತ ಕರಿತೀವಿ ನಾವು, ಇದಕ್ಕೆ ಬ್ಯಾಟ್ರಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸಿಂಬಲ್ಸ್ ಹೇಳಬೇಕಂದ್ರೆ ಇದನ್ನ ಬಲ್ಬ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನು ಆಮೀಟರ್ ಅಂತ ಕರಿತೀವಿ, ಇದನ್ನು ವೋಲ್ಟ್ ಮೀಟರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಹೇಳಿದ್ರೆ ಇದನ್ನ ರೆಸಿಸ್ಟೆನ್ಸು. ಸೊ ಈ ಥರ ಬರೆದ್ರೆ ರಿಯೋಸ್ಟಾಟ್ ಅಂತ ಕರಿತೀವಿ, ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಎಕ್ಸೆಟ್ರಾ, ಸೋ ಮೆನಿ ಥಿಂಗ್ಸ್. ಓಕೆ, ನಿಮಗೆ ಗೊತ್ತಿದಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಥರದ ಅಣೆಕಟ್ಟುಗಳ ತಳಭಾಗವನ್ನು ಅಗಲವಾಗಿ ಮತ್ತು ದಪ್ಪವಾಗಿ ನಿರ್ಮಿಸಲು ಕಾರಣವೇನು? ಇಟ್ಸ್ ಕೈಂಡ್ ಆಫ್ ನ್ಯೂ ಕ್ವಶನ್, ನನಗೆ ಅನಿಸಿದ ಹಾಗೆ. ನಿಮಗೆ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ಹೊಸ ವಿಷಯ ತಿಳ್ಕೊಳ್ಳಿ. ವೈ ಈಸ್ ದ ಬಾಟಮ್ ಪೋರ್ಷನ್ ಆಫ್ ದ ಡ್ಯಾಮ್ ಕನ್ಸ್ಟ್ರಕ್ಟೆಡ್ ವೈಡರ್ ಆ್ಯಂಡ್ ಥಿಕ್ಕರ್? ವೈಡ್ ಆಗಿರುತ್ತೆ ಮತ್ತು ಥಿಕ್ಕಾಗಿರುತ್ತೆ. ಸೊ ಬರ್ತಾ ಮೇಲಕ್ಕೆ ಏನಾಗಿರುತ್ತೆ? ಅದು ಸ್ಲೋಪ್ ಥರ ಆಗಿರುತ್ತೆ, ತಿನ್ನಾಗಿರುತ್ತೆ. ಓಕೆ, ಎಸ್. ನೋಡಿ, ಅದು ಸೌಂದರ್ಯಕ್ಕಾಗಿ, ಫಾರ್ ಬ್ಯೂಟಿ, ಹೆಚ್ಚಿನ ಪ್ರಮಾಣ ನೀರನ್ನು ಸಂಗ್ರಹಿಸಲು, ಟು ಸ್ಟೋರ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್,
ದ್ರವದ ಒತ್ತಡ ಆಳದೊಂದಿಗೆ ಹೆಚ್ಚಾಗುತ್ತೆ, ಅದರಿಂದ ಹೆಚ್ಚಿನ ದ್ರವ ಒತ್ತಡವನ್ನು ತಡೆದುಕೊಳ್ಳಲು ಲಿಕ್ವಿಡ್ ಪ್ರೆಷರ್ ಇನ್ಕ್ರೀಸಸ್ ವಿತ್ ಡೆಪ್ತ್, ದೇರ್ಫೋರ್ ದ ಬಾಟಮ್ ಈಸ್ ಮೇಡ್ ಥಿಕ್ಕರ್ ಟು ವಿತ್ಸ್ಟ್ಯಾಂಡ್ ಗ್ರೇಟರ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಓಕೆ, ಗುರುತ್ವಾಕರ್ಷಣ ಬಲವನ್ನು ಕಡಿಮೆ ಮಾಡಲು, ಟು ರೆಡ್ಯೂಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಡ್ಯಾಮ್ನ ಒಂದು ನಾವು ವಾಟರಿನ ಒಳಗಡೆ ಹೋಗ್ತಾ ಇದ್ರೆ ಏನಾಗುತ್ತೆ, ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರೆಷರ್ನ ಜಾಸ್ತಿ ಆಗೋದ್ರಿಂದ ಆ ಒಂದು ಡ್ಯಾಮ್ ಅನ್ನೋದು ಎಫೆಕ್ಟ್ ಆಗುತ್ತೆ, ಒಂದು ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸ್ ಆಗುತ್ತೆ. ಅದಕ್ಕೆ ನಾವೇನು ಕರಿತೀವಿ, ಅದಕ್ಕೆ ಡ್ಯಾಮ್ ಅನ್ನೋದು ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ. ಈ ರೀತಿ. ಸೊ ಆಳ ಹೋದಂಗೆಲ್ಲ ಏನಾಗುತ್ತೆ, ಅದ್ರ ವಿಡ್ತ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಥಿಕ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ರೆಷರ್ ಅನ್ನೋದು, ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಆಳಕ್ಕೆ ಹೋದಂಗೆಲ್ಲ ನೀರಿನಲ್ಲಿ. ಓಕೆ, ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ಇಲ್ಲಿ, ದ್ರವದ ಒತ್ತಡವು ಆಳದೊಂದಿಗೆ ಹೆಚ್ಚಾಗುತ್ತದೆ, ಆದ್ದರಿಂದ ಅಣೆಕಟ್ಟಿನ ತಳಭಾಗವು ಹೆಚ್ಚಿನ ನೀರಿನ ಒತ್ತಡವನ್ನು ತಡೆದುಕೊಳ್ಳಲು ಅಗಲವಾಗಿ ಮತ್ತು ದಪ್ಪವಾಗಿ ನಿರ್ಮಿಸಲಾಗುತ್ತೆ. ನೋಡಿ ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಡ್ಯಾಮ್ ಈ ಥರ ಇರುತ್ತೆ. ಕೆಳಗೆ ಹೋಗ್ತಾ 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 ಡ್ಯಾಮ್ ಈ ರೀತಿ ಒಂದು ಥಿಕ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕೆಂದರೆ ಇಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ. ಹೆಚ್ಚಿನ ಒತ್ತಡ ಇರುತ್ತೆ, ಅದನ್ನ ತಡಿಲಿಕ್ಕೆ ನಾವು ಆ ಥರ ಕನ್ಸ್ಟ್ರಕ್ಟ್ ಮಾಡ್ತೀವಿ. ನೋಡಿ ಈ ಥರ ಇಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ಏನಾಗಿರುತ್ತೆ, ವೈಡ್ನೆಸ್ ಅನ್ನೋದು ಜಾಸ್ತಿ ಆಗಿರುತ್ತೆ, ಅಗಲ ಅನ್ನೋದು ಜಾಸ್ತಿ ಆಗಿರುತ್ತೆ ಯಾವುದ್ರದ್ದು, ಡ್ಯಾಮ್ದು. ಕ್ಲಿಯರ್? ಐ ಹೋಪ್ ಇದು ಕ್ಲಿಯರ್ ಆಯಿತು ಅನ್ಸುತ್ತೆ. ವಿಲ್ ಗೋ ಟು ನೆಕ್ಸ್ಟ್ ಒನ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು, ವೆರಿ ಇಂಪಾರ್ಟೆಂಟ್. ಬೆಳಕು ಗಾಳಿಯಿಂದ ಗಾಜಿಗೆ ಚಲಿಸುವಾಗ ಅದರ ತರಂಗಾಂತರ ವೇವ್ ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ, ಆದರೆ ಅದರ ಆವೃತ್ತಿ ಫ್ರೀಕ್ವೆನ್ಸಿ ಅನ್ನೋದು ಏನಾಗುತ್ತೆ ಅಂತ ಕೇಳಿದ್ದಾರೆ. When a light travels from air to glass, its wavelength decreases. What happens to its frequency? Wavelength ಲ್ಯಾಂಬ್ಡಾ ಅನ್ನೋದು ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಏನಾಗುತ್ತೆ, ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಓಕೆ, ಸೊ ನೀವು ನೆನ್ಪಿಡಬೇಕು, ಒಂದು ನಾವು ಬೆಳಕನ್ನು ಲೈಟ್ನ ರೇ ಅಂತ ಕನ್ಸಿಡರ್ ಮಾಡಿದಾಗ, ಬೆಳಕನ್ನು ರೇ ಅಂತ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, 3 ಪ್ಯಾರಾಮೀಟರ್ಸ್ ಬರುತ್ತೆ ಇಲ್ಲಿ. ಸೊ ಏನೇನು ಬರುತ್ತೆ, ವೇವ್ ಲೆಂತ್ ಬರುತ್ತೆ, ಫ್ರೀಕ್ವೆನ್ಸಿ ಆ್ಯಂಡ್ ಸ್ಪೀಡ್ ಅಂತ ಬರುತ್ತೆ, ಸ್ಪೀಡ್. ಸೊ ಲ್ಯಾಂಬ್ಡಾ, ಫ್ರೀಕ್ವೆನ್ಸಿ ಎಫ್ ಅಂತ ಕರಿತೀವಿ ಅಥವಾ ನ್ಯೂ ಅಂತ ಕರಿತೀವಿ. ಸೊ ಸ್ಪೀಡ್ ಅನ್ನೋದು ವಿ ಅಂತ ಕರಿತೀವಿ. ಸೊ ಲೈಟ್ನ ರೇ ಅಂತ ಕನ್ಸಿಡರ್ ಮಾಡಿದಾಗ ವೇವ್ ಲೆಂತ್ ಲ್ಯಾಂಬ್ಡಾ ಮತ್ತು ಸ್ಪೀಡ್ ಅನ್ನೋದು ವೇರಿ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ, ಓಕೆನಾ. ಸೊ ಅದೇ ರೀತಿ ಒಂದು ಲೈಟ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕನ್ಸಿಡರ್ ಮಾಡಿದ್ರೆ, ವಿದ್ಯುತ್ಕಾಂತೀಯ ಅಲೆ ಅಂತ ಕನ್ಸಿಡರ್ ಮಾಡಿದಾಗ ಅವಾಗ ಏನಾಗುತ್ತೆ, ಬೆಳಕನ್ನು ವಿದ್ಯುತ್ಕಾಂತೀಯ ಅಲೆ ಅಂತ ಕನ್ಸಿಡರ್ ಮಾಡಿದಾಗ ಈ ಒಂದು ಮೂರು ಟರ್ಮಿನಾಲಜೀಸಲ್ಲಿ ಇಲ್ಲಿ ಲ್ಯಾಂಬ್ಡಾ ಮತ್ತು ಫ್ರೀಕ್ವೆನ್ಸಿ ಅನ್ನೋದು ವೇರಿ ಆಗುತ್ತೆ. ಯಾವುದು ಕಾನ್ಸ್ಟೆಂಟ್ ಇರುತ್ತೆ ಅಂದರೆ ವೆಲಾಸಿಟಿ ಅಥವಾ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ವೆನ್ ಲೈಟ್ ಆಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಲ್ಯಾಂಬ್ಡಾ ಅಂಡ್ ವೇವ್ ಲೆಂತ್ ಈಸ್ ಗೋಯಿಂಗ್ ಟು ಬಿ, ಆರ್ ವೇವ್ ಲೆಂತ್ ಆರ್ ಫ್ರೀಕ್ವೆನ್ಸಿ ಈಸ್ ಗೋಯಿಂಗ್ ಟು ಬಿ ವೇರಿ. ಸೊ ಸ್ಪೀಡ್ ಈಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್. ಸ್ಪೀಡ್ ಎಷ್ಟಿರುತ್ತೆ, 3 × 10⁸ m/s ಇರುತ್ತೆ. ಓಕೆನಾ. ಇಲ್ಲಿ ನೋಡಿ, ಲೈಟ್ನ ಒಂದು ರೇ ಅಂತ ಕನ್ಸಿಡರ್ ಮಾಡಿದಾಗ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ಸ್ಪೀಡ್ ಆ್ಯಂಡ್ ವೇವ್ ಲೆಂತ್ ಈಸ್ ಗೋಯಿಂಗ್ ಟು ಬಿ ವೇರಿ, ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ಎಸ್. ಇಲ್ಲಿ ಬೆಳಕು ಹೇಳ್ತಿದ್ರೆ, ಬೆಳಕು ಒಂದು ರೇ ಬಗ್ಗೆ ಮಾತಾಡ್ತಿದ್ರೆ, ವೇವ್ ಲೆಂತ್ ಯಾವ ರೀತಿ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಅದರ ಆವೃತ್ತಿ ಏನಾಗಿರುತ್ತೆ, ಆವೃತ್ತಿ ಕಾನ್ಸ್ಟೆಂಟ್ ಇರುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಬದಲಾಗದೆ ಹಾಗೇ ಇರುತ್ತೆ, ರಿಮೈನ್ಸ್ ಅನ್ಚೇಂಜ್ಡ್. ಯಾವುದು, ಫ್ರೀಕ್ವೆನ್ಸಿ. ಓಕೆ, ಅಂಡರ್ಸ್ಟುಡ್. ಒಂದು ಬೆಳಕು ಅನ್ನೋದು ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ಗೆ ಬಂದಾಗ ಯಾವ ರೀತಿ ಬೆಂಡ್ ಆಗುತ್ತೆ, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್
ಒಂದು ಲಂಬದ ಕಡೆ ಬಾಗುತ್ತೆ, ಅವಾಗ ಏನಾಗುತ್ತೆ, ಸ್ಪೀಡ್ ಅನ್ನೋದು ಕಡಿಮೆ ಆಗ್ತದೆ, ವೇವ್ ಲೆಂತ್ ಅನ್ನೋದು ಕಡಿಮೆ ಆಗ್ತದೆ. ಅದೇ ರೀತಿ ಒಂದು ರೇ ಅನ್ನೋದು ಡೆನ್ಸರ್ ಮೀಡಿಯಮ್ದ ರೇರರ್ ಮೀಡಿಯಮ್ಗೆ ಹೋದಾಗ, ಈ ರೀತಿ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್ ಹೋಗುತ್ತೆ, ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಅವಾಗ ಏನಾಗುತ್ತೆ, ಸ್ಪೀಡ್ ಅನ್ನೋದು ಜಾಸ್ತಿ ಆಗುತ್ತೆ, ಲ್ಯಾಂಬ್ಡಾ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಅಂಡರ್ಸ್ಟುಡ್. ಎರಡೂ ಇದೆ, ಒಂದೇದ್ರಲ್ಲೇ ಬರ್ತೀನಿ, ಡೋಂಟ್ ಕನ್ಫ್ಯೂಸ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ವಿಲ್ ಗೋ ಟು ನೆಕ್ಸ್ಟ್ ಒನ್. ಹಿಯರ್ ಇಟ್ ಇಸ್ ದ ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಆರ್ ತ್ರಿಜ್ಯವನ್ನು ಹೊಂದಿರುವ ಭೂಮಿಯ ಮೇಲ್ಮೈಯಿಂದ ಎಷ್ಟು ಆಳದಲ್ಲಿ ಗುರುತ್ವ ವೇಗೋತ್ಕರ್ಷವು ಮೇಲ್ಮೈನಲ್ಲಿ ಮೌಲ್ಯದ 50% ಆಗಿರುತ್ತೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ಡೆಪ್ತ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ ಆಫ್ ರೇಡಿಯಸ್ ಆರ್ at which the acceleration due to gravity becomes 50% of its surface value. So answer ಮಾಡಿ, ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ, ಆಯ್ತಾ? ಓಕೆ, ಏನು ಕೇಳಿದ್ದಾರೆ ಇಲ್ಲಿ? ಒಂದು ಅರ್ತ್ ಸರ್ಫೇಸ್ ಇದೆ, ಆಯ್ತಾ? ದ ಡೆಪ್ತ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ ಆಫ್ ರೇಡಿಯಸ್, ಇದೊಂದು ಅರ್ಥದ ರೇಡಿಯಸ್ ಎಷ್ಟಿರುತ್ತೆ, ತ್ರಿಜ್ಯ ಎಷ್ಟಿರುತ್ತೆ, ಕ್ಯಾಪಿಟಲ್ ಆರ್ ಇರುತ್ತೆ. ಅಟ್ ವಿಚ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಇಲ್ಲಿ ಏನಾಗಿರುತ್ತೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಆಗಿರುತ್ತೆ. ಸೊ ಅಟ್ ಡೆಪ್ತಲ್ಲಿ ಕೇಳ್ತಿದಾರಲ್ಲ, ಅಷ್ಟೊಂದು ಡೆಪ್ತಲ್ಲಿ ಕೇಳ್ತಾರೆ, ಡಿ ಅಲ್ಲಿ ಕೇಳ್ತಿದ್ದಾರೆ. ಈ ಒಂದು ಡಿ ಅಲ್ಲಿ ಏನಾಗುತ್ತೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 50% ಆಫ್ ಇಟ್ಸ್ ಸರ್ಫೇಸ್, ಅಂದರೆ ಇಲ್ಲಿ ಜಿ ಡ್ಯಾಶ್ ಅಂತ ಕರಿತೀನಿ ನಾನು. ಜಿ ಡ್ಯಾಶ್ ಅನ್ನೋದು ಏನಾಗ್ತದೆ, 50% ಆಫ್ ದ ಸರ್ಫೇಸ್ ಜಿ ಆಗುತ್ತೆ. ಸೊ ಆಗ ನಾನು ಜಿ ಡ್ಯಾಶ್ ಫೈಂಡ್ ಔಟ್ ಮಾಡಲಿಕ್ಕೆ 50/100 ಮಾಡಬೇಕು, ಇಂಟು ಜಿ ಆಗುತ್ತೆ. ಸೊ ಜಿ ಡ್ಯಾಶ್ ಇಸ್ ಈಕ್ವಲ್ ಟು 0 ಗೆಟ್ ಕ್ಯಾನ್ಸಲ್, 5 1s 5 2s. ಸೊ ಜಿ ಡ್ಯಾಶ್ ಇಸ್ ಈಕ್ವಲ್ ಟು G/2 ಆಗುತ್ತೆ. ಓಕೆ, ಜಿ ಡ್ಯಾಶ್ ಇಸ್ ಈಕ್ವಲ್ ಟು G/2 ಆಗುತ್ತೆ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾವೀಗ? ದ ಡೆಪ್ತ್ ಫ್ರಮ್ ದ ಸರ್ಫೇಸ್ ಆಫ್ ದ ರೇಡಿಯಸ್ ಆರ್ ಆಕ್ಸಲರೇಷನ್ ಗ್ರಾವಿಟಿ. ಯಾವ ಒಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಥವಾ ಯಾವ ಒಂದು ಡೆಪ್ತಲ್ಲಿ ಈ ಒಂದು ಗ್ರಾವಿಟಿ ಅನ್ನೋದು ಇಷ್ಟ ಆಗ್ತಾ ಹೋಗುತ್ತೆ, G ಇಸ್ ಈಕ್ವಲ್ ಟು G/2 ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನಮಗೆ ಡೆಪ್ತ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಫಾರ್ ಡೆಪ್ತ್ ತಿಳ್ಕೊಂಡಿದ್ದೀವಿ ನಾವು, ಡೆಪ್ತ್ ಇಸ್ ಈಕ್ವಲ್ ಟು, ತಿಳ್ಕೊಂಡಿಲ್ಲ ಅಂದರೆ ಇದೊಂದು ಫಾರ್ಮುಲಾ ನೆನ್ಪಿಡಬೇಕಾಗುತ್ತೆ ನೀವು. ಸೊ ಜಿ ಡ್ಯಾಶ್ ಇಸ್ ಈಕ್ವಲ್ ಟು G ಇಂಟು 1 - D/R ಅಂತ ಹೇಳ್ಬಿಟ್ಟು. ಓಕೆ, ಸೊ ಡಿ ಅಂದರೆ ಆಳ, ಡೆಪ್ತ್, ಆರ್ ಅಂದರೆ ರೇಡಿಯಸ್ ಆಫ್ ಅರ್ತ್ ಆಗಿರುತ್ತೆ. ಸೊ ಜಿ ಡ್ಯಾಶ್ ಅಂದರೆ ಏನು ಬಂದಿದೆ ನಮಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಜಿ ಡ್ಯಾಶ್ ಅಂದರೆ ಏನು, G/2 ಇಸ್ ಈಕ್ವಲ್ ಟು G 1 - D/R ಅಂತ ಬರುತ್ತೆ. ಇಲ್ಲಿ ಜಿ ಕ್ಯಾನ್ಸಲ್ ಆಗಿಬಿಡುತ್ತೆ. 1/2 ಇಸ್ ಈಕ್ವಲ್ ಟು 1 - D/R ಬರುತ್ತೆ. ಓಕೆ, ಈ D/Rನ ಈ ಕಡೆ ಕಳಿಸಿ, 1/2 ಈ ಕಡೆ ಕಳಿಸಿ, D/R ಇಸ್ ಈಕ್ವಲ್ ಟು ಏನಾಗುತ್ತೆ, 1 - 1/2 ಆಗುತ್ತೆ. 1ರಲ್ಲಿ ಅರ್ಧ ಹೋದರೆ ಎಷ್ಟು, ಅರ್ಧ ಅಲ್ವಾ? ಎಸ್, ಇಲ್ಲಿ ಏನಾಗ್ತದೆ, D/R ಇಸ್ ಈಕ್ವಲ್ ಟು 1/2 ಬರ್ತದೆ. ಡೆಪ್ತ್ ಏನಾಗ್ತದೆ, R/2 ಆಗ್ತದೆ. ಸೊ 50% ಅಂದರೆ ಎಕ್ಸಾಕ್ಟಾಗಿ R/2, ರೇಡಿಯಸ್ ತ್ರಿಜ್ಯದಲ್ಲಿ ಅರ್ಧ ಆಗುತ್ತೆ. ನೀವು ಆರಾಮಾಗಿ 50% ಅಂದರೆ ಅರ್ಧ ಆಗುತ್ತೆ ಅಂತ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ನಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ನಾವು ನೋಡಿ ಕ್ರಾಸ್ ಚೆಕ್ ವೆರಿಫೈ ಮಾಡ್ಬೋದಾಗಿರುತ್ತೆ. ಬಟ್ ಬೇರೆ ಪರ್ಸೆಂಟೇಜ್ ಕೊಟ್ಟರೆ ಇದು R/2 ಬರೋದಿಲ್ಲ, ಆಯಿತಾ? ಅದು ವೇರಿ ಆಗ್ತಾ ಹೋಗುತ್ತೆ. ಈ ಮೆಥಡ್ ಗೊತ್ತಿದ್ರೆ ನೀವು ಅವ್ರು ಯಾವುದೇ ಎಷ್ಟೇ ಪರ್ಸೆಂಟೇಜ್ ಕೇಳಿರಲಿ, ಯಾವುದೇ ಒಂದು ಡೆಪ್ತಲ್ಲಿ ಕೇಳಿರಲಿ, ನೀವು ಆನ್ಸರ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ R/4 ಅಲ್ಲ, 3R/4 ಅಲ್ಲ, R/3 ಅಲ್ಲ, R/2 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈ ಫಾರ್ಮುಲಾ ನೆನ್ಪಿಡಿ, ಆಯಿತಾ? ಈ ಫಾರ್ಮುಲಾ ಅನ್ನೋದು ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರುತ್ತೆ. ಮತ್ತು ನಿಮಗೆ ಗೊತ್ತಿರಬೇಕು ಹೌ ಟು ಫೈಂಡ್ ಔಟ್ ದ ಪರ್ಸೆಂಟೇಜ್. ಓಕೆ, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಒಂದು ಬಾವಿಯಿಂದ ನೀರಿನ ಬಕೆಟನ್ನು ಮೇಲಕ್ಕೆ ಎಳೆಯಲಾಗುತ್ತದೆ. ಯಾವ ಅಂಶವನ್ನು ದ್ವಿಗುಣಗೊಳಿಸಿದರ ಮಾಡಿದ ಕೆಲಸವು ದ್ವಿಗುಣಗೊಳ್ಳುತ್ತದೆ, ಎತ್ತರ ಸ್ಥಿರವಾಗಿರುತ್ತೆ ಅಂತ ಕೇಳಿದರು. ಅ ಬಕೆಟ್ ಆಫ್ ವಾಟರ್ ಈಸ್ ಪುಲ್ಡ್ ಅಪ್ ಫ್ರಮ್ a well, which quantity is doubled? Which quantity
ಇಫ್ ಡಬಲ್ಡ್ ಕೀಪಿಂಗ್ ದ ಹೈಟ್ ಕಾನ್ಸ್ಟೆಂಟ್ ಡಬಲ್ ದ ವರ್ಕ್, ಯಾವುದನ್ನ ಹೆಚ್ಚಿಗೆ ಮಾಡಿದ್ರೆ ವರ್ಕು ಕೆಲಸ ಕೂಡ ದ್ವಿಗುಣ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಇಲ್ಲಿ ನಮಗೆ ಗೊತ್ತಿದೆ ಆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನಾಗಿರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ ಹೆಚ್. ಓಕೆ, ಜಿ ಅನ್ನೋದು ಕಾನ್ಸ್ಟೆಂಟ್, ಎಚ್ ಅನ್ನೋದು ಕಾನ್ಸ್ಟೆಂಟ್ ಅಕಾರ್ಡಿಂಗ್ ಟು ದಿಸ್ ಕ್ವಶನ್. ಸೊ ಹಾಗಾದರೆ ಡಬ್ಲ್ಯೂ ಅನ್ನೋದು ಪ್ರಪೋರ್ಷನಲ್ ಟು ಎಮ್ ಆಗುತ್ತೆ. ಸೊ ಡಬ್ಲ್ಯೂ ಅನ್ನೋದು ಎಮ್ ಅನ್ನೋದು ಹೆಚ್ಚಿಗೆ ಆದರೆ ಡಬ್ಲ್ಯೂ ಅದು ಕೂಡ ಹೆಚ್ಚಿಗೆ ಆಗುತ್ತೆ. ಇದು 1 ಸರಿ ಆದರೆ ಇದು 1 ಸರಿ ಆಗುತ್ತೆ, ಇದು 2 ಸರಿ ಆದರೆ ಇದು 2 ಸರಿ ಆಗುತ್ತೆ, ಇದು 3 ಸರಿ ಆದರೆ 3 ಟೈಮ್ ಪಟ್ಟು ಜಾಸ್ತಿ ಆದರೆ ಇದು 3 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ಅಂಡರ್ಸ್ಟುಡ್. ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಬಕೆಟ್ನ ದ್ರವ್ಯರಾಶಿ ಕೊಟ್ಟಿದ್ರೆ ಬಾವಿಯ ಅಗಲ ಅನ್ನೋದು ಬರೋದೇ ಇಲ್ಲ, ಹಗ್ಗದ ದಪ್ಪ ಥಿಕ್ನೆಸ್ ಬರಲ್ಲ, ಹಗ್ಗದ ಬಣ್ಣ ಬರೋದೇ ಇಲ್ಲ. ನೆಕ್ಸ್ಟ್ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಬಕೆಟ್ನ ದ್ರವ್ಯರಾಶಿ, ಮಾಸ್ ಆಫ್ ದ ಬಕೆಟ್ ಅಂತ ಕರಿತೀವಿ. ಓಕೆ, ಸೊ ಹೆಂಗೆ ಅಂದರೆ ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಇದು. ಸೊ ಇಲ್ಲಿ ನಾನು ತಗೋತೀನಿ ನೋಡಿ, W1 ಇಸ್ ಈಕ್ವಲ್ ಟು ಎಮ್ ಜಿ ಹೆಚ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ, ಮಾಸ್ ಅನ್ನೋದನ್ನ ಏನು ಮಾಡ್ತಾರೆ 2 ಟೈಮ್ಸ್ ಆಫ್ ಎಮ್ ಮಾಡ್ತಿದ್ದಾರೆ. 2 ಟೈಮ್ಸ್ ಆಫ್, ಫಾರ್ ಎಕ್ಸಾಂಪಲ್ ಇದನ್ನ M1 ಅಂತ ತಗೋತೀನಿ, ಇದು M2 ತಗೋತೀನಿ, 2 ಟೈಮ್ಸ್ ಆಫ್ M1 ಮಾಡ್ತಿದ್ದಾರೆ. ಸೊ W2 ಏನಾಗುತ್ತೆ M2 ಜಿ ಹೆಚ್ ಆಗುತ್ತೆ. ಓಕೆನಾ, ಸೊ W2 ಏನಾಗುತ್ತೆ, M2 ಅಂದರೆ ಏನು 2 M1 ಜಿ ಹೆಚ್ ಆಗುತ್ತೆ. ಸೊ M1 ಜಿ ಹೆಚ್ ಅಂದರೆ ಎಷ್ಟು, M1 ಜಿ ಹೆಚ್ ಅಂದರೆ W1 ಅಲ್ವಾ, W2 ಇಸ್ ಈಕ್ವಲ್ ಟು 2 ಟೈಮ್ಸ್ W1 ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಸೊ ರಾಶಿ ಹೆಚ್ಚಾದರೆ ಈ ಒಂದು ವರ್ಕ್ ಅನ್ನೋದು ಕೂಡ ದ್ವಿಗುಣ ಆಗ್ತಾ ಹೋಗುತ್ತೆ. ಅದು ಎಷ್ಟಾಗುತ್ತೋ ಅಷ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ, ನೇರ ಅನುಪಾತವಾಗಿರುತ್ತೆ. ಕ್ಲಿಯರ್? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಹಿಯರ್ ಇಟ್ ಇಸ್ ದ ನೆಕ್ಸ್ಟ್ ಕ್ವಶನ್. ಕ್ವಶನ್ಸ್ ಲೆಂತಿ ಇದೆ ಅಂತ ಪ್ಲೀಸ್ ಡೋಂಟ್ ಬಿ ಪ್ಯಾನಿಕ್ ಆಗಬೇಡಿ. ಸೊ ನಿಮಗೆ ಕ್ವಶನ್ಸ್ ಎಲ್ಲ ಇಷ್ಟ ಆಗ್ತಾರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗಲಿ. ಲಾಸ್ಟ್ ಒಂದು ಮಾಡಿದ್ದು ಕ್ಲಾಸು ಅಷ್ಟು ರೀಚ್ ಆಗಿಲ್ಲ, ನೀವು ರೀಚ್ ಮಾಡಿಸಿಲ್ಲ, ಅದಕ್ಕೆ ನಾನು ಕ್ಲಾಸ್ ಮಾಡಿಲ್ಲ, ಆಯಿತಾ? ನೀವು ಕರೆಕ್ಟಾಗಿ ರೀಚ್ ಮಾಡಿಸ್ತಿದ್ರೆ, ತುಂಬ ಜನಕ್ಕೆ ಇದು ರೀಚ್ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ಐ ವಿಲ್ ಪುಟ್ ಮೋರ್ ಎಫರ್ಟ್ಸ್. ಓಕೆ, ನಮ್ಗೆ ಅದೇ ಒಂದು ಮೋಟಿವೇಶನ್, ನೀವು ತುಂಬ ನೋಡ್ತಿದ್ದೀರಾ ಕ್ಲಾಸು ಅಂತ ಹೇಳಿದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ದಟ್ ನಾವೇನು ಮಾಡ್ಬೋದು, ಇನ್ನೂ ಹೆಚ್ಚಿಗೆ ಕ್ಲಾಸ್ನ ಮಾಡ್ಬೋದು. ಓಕೆ, ದಟ್ಸ್ ಆಲ್ ಡಿಪೆಂಡಿಂಗ್ ಅಪಾನ್ ಯು ಪೀಪಲ್. ಸೊ ನೀವು ತುಂಬ ಹೆಚ್ಚಿಗೆ ಲೈಕ್ ಮತ್ತು ಶೇರ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಐ ವಿಲ್ ಬಿ ದೇರ್ ಫಾರ್ ಯು. ಓಕೆ, ಎಸ್. ಪ್ರತಿಪಾದನೆ ಶಬ್ದದ ಘೋಷವು ಶಬ್ದವನ್ನು ಉಂಟು ಮಾಡುವ ಕಂಪನದ ಪಾರದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತೆ. A loudness of sound is directly proportional to the square of the amplitude of the vibrations producing the sound. ನೆಕ್ಸ್ಟ್ ಕಾರಣ ಏನು ಕೊಟ್ಟಿದ್ದಾರೆ, ಕಂಪನದ ಪಾರವು ದ್ವಿಗುಣಗೊಂಡರೆ ಶಬ್ದದ ಘೋಷವು 4 ಪಟ್ಟು ಹೆಚ್ಚಾಗುತ್ತೆ. ಇಫ್ ದ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಈಸ್ ಡಬಲ್, ದ ಲೌಡ್ನೆಸ್ ಆಫ್ ದ ಸೌಂಡ್ ಬಿಕಮ್ಸ್ ದ 4 ಟೈಮ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಫಸ್ಟ್ ನಮಗೆ ಈ ಒಂದು ಲೌಡ್ನೆಸ್ಸು ಮತ್ತು ಈ ಒಂದು ಆಂಪ್ಲಿಟ್ಯೂಡು ಮತ್ತು ಒಂದು ಲೌಡ್ನೆಸ್ಸು ಯಾವ ರೀತಿ ಒಂದು ಡಿಪೆಂಡ್ ಆಗಿದೆ ಅದು ಬೇಕಾಗುತ್ತೆ. ಅದನ್ನ ತಿಳ್ಕೊಂಡ್ರೆ ಇದನ್ನ ಆನ್ಸರ್ ಮಾಡ್ಬೋದಾಗಿರುತ್ತೆ, ಹೌದಲ್ವಾ? ಅದನ್ನ ತಿಳ್ಕೊಂಡು ಇಲ್ಲಿಗೆ ಬರೋಣ ಮತ್ತೆ. ಸೊ ನೋಡಿ, ಇಲ್ಲಿ ಶಬ್ದದ ಘೋಷವು ಕಂಪನದ ಪಾರದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಲೌಡ್ನೆಸ್ ಆಫ್ ಸೌಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್. ಸೊ L ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಬರುತ್ತೆ. L ಈಸ್ ಈಕ್ವಲ್ ಟು ಎ ಸ್ಕ್ವೇರ್, L ಈಸ್ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್ ಅಂತ ಬರುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಆಂಪ್ಲಿಟ್ಯೂಡ್ ಏನಾಗ್ತಿದೆ 2 ಟೈಮ್ಸ್ ಎ ಆಗ್ತಿದೆ, 2 ಟೈಮ್ಸ್ ಎ ಆಗ್ತಿದೆ. ಇದು ಫಾರ್ಮುಲಾ ನೆನ್ಪಿಡಬೇಕು ನೀವು. ಸೊ ಆಂಪ್ಲಿಟ್ಯೂಡ್ ಆಫ್ ಸೆಕೆಂಡ್ ಸೌಂಡ್ ಏನಾಗ್ತದೆ, A2 ಇಸ್ ಈಕ್ವಲ್ ಟು 2 ಟೈಮ್ಸ್ A1 ಆಗ್ತದೆ ಅಕಾರ್ಡಿಂಗ್ ಟು ದ ಕ್ವಶನ್. ಅವಾಗ ಏನಾಗುತ್ತೆ ಇದು ನೋಡ್ತಾ ಹೋಗೋಣ. ಓಕೆ, ಎಸ್. ಸೊ ನಾವಿಲ್ಲಿ ಲೌಡ್ನೆಸ್ ನಾನು L1 ಈಸ್ ಪ್ರಪೋರ್ಷನಲ್ ಟು A1 ಸ್ಕ್ವೇರ್ ಅಂತ ಬರೀತೀನಿ. L2 ಈಸ್ ಪ್ರಪೋರ್ಷನಲ್ ಟು A2 ಸ್ಕ್ವೇರ್ ಅಂತ ಬರೀತೀನಿ. ನಾನೀಗ L2 ಬೈ L1 ಮಾಡ್ತೀನಿ, ಅವಾಗ ಏನಾಗುತ್ತೆ A2 ಬೈ A1 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಇಲ್ಲಿ A2 ಏನಾಗ್ತದೆ L2 ಬೈ L1, A2 ಏನಾಗ್ತದೆ 2 ಟೈಮ್ಸ್ ಆಫ್ A1 ಬೈ A1 ಆಗ್ತದೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ L2 ಇಸ್ ಈಕ್ವಲ್ ಟು ಏನಾಗುತ್ತೆ, L2 ಬೈ L1 ಇಸ್ ಈಕ್ವಲ್ ಟು ಎ ಗೆಟ್ ಕ್ಯಾನ್ಸಲ್, 2 ಸ್ಕ್ವೇರ್ ಆಗುತ್ತೆ. ಸೊ L2 ಬೈ L1 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಸೊ L2 ಇಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ L1 ಆಗುತ್ತೆ, 4 ಪಟ್ಟು ಅನ್ನೋದು ಜಾಸ್ತಿ ಆಗುತ್ತೆ.
ಲೌಡ್ನೆಸ್ ಅನ್ನೋದು 4 ಟೈಮ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಾ? ನಿಮಗೆ ಇದು ಫಾರ್ಮುಲಾ ಗೊತ್ತಿದೆ ಅಂದರೆ ಡೈರೆಕ್ಟಾಗಿ ನೀವು ಇದನ್ನ ಮಾಡ್ಬೋದು, ಇಷ್ಟೆಲ್ಲ ಮಾಡೋಂಗೇನಿಲ್ಲ. ಬಟ್ ನಿಮಗೆ ಗೊತ್ತಿಲ್ಲ ಅಂದರೆ ಯು ಹ್ಯಾವ್ ಟು ಫಾಲೋ ದಿಸ್ ಪ್ರೊಸೀಜರ್. ಓಕೆ ಓಕೆ ಎಸ್. ಸೊ ಹಾಗಾದ್ರೆ ನೋಡಿ ಇಲ್ಲಿ, ಲೌಡ್ನೆಸ್ ಆಫ್ ಸೌಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೈರ್ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ದ ವೈಬ್ರೇಷನ್ ಆಫ್ ಪ್ರೊಡ್ಯೂಸ್ಡ್. ಅದು ಹೌದು, ಸ್ಕ್ವೈರ್ ಆಫ್ ಪ್ರೊಡ್ಯೂಸ್ ಆಂಪ್ಲಿಟ್ಯೂಡ್. ಸೊ ಎಲ್ ಈಸ್ ಪ್ರಪೋರ್ಷನಲ್ ಟು ಎ ಸ್ಕ್ವೈರ್. ಸರಿಯಾಗಿದೆ. ನೆಕ್ಸ್ಟು, ಇಫ್ ದ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಡಬಲ್ಡ್, ಆಂಪ್ಲಿಟ್ಯೂಡ್ ಏನಾಗ್ತದೆ 2 ಟೈಮ್ಸ್ ಆಫ್ A1 ಆಗ್ತದೆ, A2 ಇಸ್ ಈಕ್ವಲ್ ಟು ಓಕೆ. ದ ಲೌಡ್ನೆಸ್ ಆಫ್ ದ ಬಿಕಮ್ಸ್ 4 ಟೈಮ್ಸ್ ದ ಗ್ರೇಟರ್. ಎಸ್, ಲೌಡ್ನೆಸ್ ಏನಾಗ್ತದೆ L2 ಅನ್ನೋದು 4 ಟೈಮ್ಸ್ L ಆಗ್ತದೆ. ಕರೆಕ್ಟ್ ಇದೆ, ಜಸ್ಟ್ ನಾವು ಪ್ರೂವ್ ಮಾಡಿದ್ವಲ್ಲ. ಸೊ ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಇದು ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಟ್ರೈ ಟು ಆನ್ಸರ್ ದಿಸ್. ಬಾಗಿಲಿನ ಹಿಡಿಯನ್ನು ಕೀಲುಗಳಿಂದ ದೂರದ ತುದಿಯಲ್ಲಿ ಏಕೆ ಅಳವಡಿಸಲಾಗುತ್ತೆ? ವೈ ಇಸ್ ದ ಹ್ಯಾಂಡಲ್ ಆಫ್ ಡೋರ್ಸ್ ಫಿಕ್ಸ್ಡ್ ಫಾರ್ ಫ್ರಮ್ ದ ಹಿಂಜಸ್ ಅಂತ ಇದೆ. ಸೊ ಇಲ್ಲೊಂದು ಬಾಗಿಲಿರತ್ತಪ್ಪ ಈ ಥರ. ಇದು ಫಿಕ್ಸ್ ಆಗಿರುತ್ತೆ, ಇದು ಗೋಡೆ ಅಂತ ಇಟ್ಕೊಳ್ಳಿ, ಇದು ಫಿಕ್ಸ್ ಆಗಿರುತ್ತೆ ಬಾಗಿಲು, ಇದು ಫಿಕ್ಸ್ ಆಗಿರುತ್ತೆ ಇದು. ಓಕೆ, ನಾವು ಇಲ್ಲಿ ಒಂದು ಓಪನ್ನು ಕ್ಲೋಸು ಮಾಡಬೇಕು. ಆ ಒಂದು ಓಪನ್ ಮಾಡಿ ಕ್ಲೋಸ್ ಮಾಡಲಿಕ್ಕೆ ಆ ಒಂದು ಕೀಲು ಅಂತ ಏನು ಕರಿತೀವಲ್ವಾ, ಹಿಡಿ ಅದು ಇಲ್ಲಿ ಫಿಕ್ಸ್ ಆಗಿರುತ್ತೆ, ಇಲ್ಲಿ ಫಿಕ್ಸ್ ಆಗಿರುತ್ತೆ. ಆಯಿತಾ? ಸೊ ಅವಾಗ ಯಾಕೆ ಇಲ್ಲಿ ಫಿಕ್ಸ್ ಆಗಿರುತ್ತೆ ಅಂತ ಕ್ವಶನ್ಗೆ, ವೈ ಹ್ಯಾಂಡಲ್ ಆಫ್ ಡೋರ್ ಫಿಕ್ಸ್ಡ್ ಫಾರ್ ಫ್ರಮ್ ದ ಹಿಂಜ್. ಸೊ ಇಲ್ಲಿ ಫಿಕ್ಸ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಯಾಕೆ ಈ ಒಂದು ಎಡ್ಜಲ್ಲೇ ಫಿಕ್ಸ್ ಮಾಡಿರ್ತಾರೆ, ಯಾಕೆ ಈ ಒಂದು ಹಿಡಿ ಇಲ್ಲಿ ಫಿಕ್ಸ್ ಆಗಿರಲ್ಲ, ಯಾಕೆ ಒಂದು ಹಿಡಿ ಇಲ್ಲಿ ಫಿಕ್ಸ್ ಆಗಿರಲ್ಲ ಅಂದರೆ ಆಪ್ಷನ್ಸ್ ಏನಿದೆ, ಕಡಿಮೆ ಬಲ ಬಾಗಿಲು ತೆರೆಯಲು, ಬಾಗಿಲಿನ ತೂಕ ಕಡಿಮೆ ಮಾಡಲು, ಕೆಲಸವನ್ನು ಕಡಿಮೆ ಮಾಡಲು, ಘರ್ಷಣೆಯನ್ನು ಹೆಚ್ಚಿಸಲು. ಸೊ ಇದೇನಾಗಿರುತ್ತೆ, ಇಲ್ಲಿಗೆ ನಾವು ಫಿಕ್ಸ್ ಮಾಡಿ ನೋಡಿ, ಇಲ್ಲಿಗೆ ಫಿಕ್ಸ್ ಮಾಡಿ ನೋಡಿ, ಇಲ್ಲಿಗೆ ಫಿಕ್ಸ್ ಮಾಡಿ ನೋಡಿ, ಇಲ್ಲಿಗೆ ಫಿಕ್ಸ್ ಆಗಿರೋದು ಬಾಗಿಲನ್ನ ನಾವು ಆರಾಮಾಗಿ ಪುಷ್ ಮಾಡ್ಬೋದು, ಆರಾಮ್ಸೆ ಓಪನ್ ಮಾಡ್ಬೋದು. ಬಟ್ ಇಲ್ಲಿಗೆ ಓಪನ್ ಆಗಿರೋದು, ಇಲ್ಲಿಗೆ ಒಂದು ತಳ್ಳಿದ್ರೆ, ನಾವು ಇಲ್ಲಿ ಇಟ್ಕೊಂಡು ತಳ್ಳಿದ್ರೆ ಏನಾಗುತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಓಪನ್ ದ ಡೋರ್. ಡೋರ್ ಓಪನ್ ಮಾಡೋದು ಬಟ್ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟು ಯಾವ ಚಾಪ್ಟರ್ಗೆ ಸಂಬಂಧಿಸಿದಂತೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಬರುತ್ತೆ. ಆರ್ ರಿಜಿಡ್ ಬಾಡೀಸ್ ಡೈನಮಿಕ್ಸ್, ರಿಜಿಡ್ ಬಾಡಿ ಅಂತ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರಲ್ಲಿ ಬರುತ್ತೆ. ಸೊ ಇಲ್ಲಿ ಫಾರ್ಮುಲಾ ಗೊತ್ತಿರಬೇಕು, ಟೋ ಇಸ್ ಈಕ್ವಲ್ ಟು ಎಫ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಆರ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ನ ಆರ್ ಅಂತ ಕರಿತೀವಿ. ಆರ್ ಹೆಚ್ಚಿದ್ದರೆ ನಮಗೆ ಫೋರ್ಸ್ ಅನ್ನೋದು ಕಡಿಮೆ ಬೇಕಾಗುತ್ತೆ, ಫೋರ್ಸ್ ಅನ್ನೋದು ಕಡಿಮೆ ಬೇಕಾಗುತ್ತೆ. ಸೊ ಆರ್ ಅನ್ನೋದು ಕಡಿಮೆ ಇದ್ದರೆ ನಾವು ಅಪ್ಲೈ ಮಾಡೋ ಫೋರ್ಸ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ, ಫೋರ್ಸ್ ಅನ್ನೋದು ಹೆಚ್ಚಿಗೆ ಬೇಕಾಗುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕಡಿಮೆ ಬಲದಿಂದ ಬಾಗಿಲು ತೆರೆಯಬಹುದು. ಓಕೆ, ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಬೆಳಕಿನ ಕಿರಣವೊಂದು ಗಾಳಿಯಿಂದ ನೀರಿಗೆ ಪ್ರವೇಶಿಸಿದಾಗ ಅದರ ಪತನ ಕೋನ 45 ಡಿಗ್ರಿ ಆದರೆ ವಕ್ರೀಭವನ ಕೋನ ಎಷ್ಟಿರಬಹುದು? A ray of light enters water from air. If the angle of incidence is 45 degree, what would be the angle of refraction? ಇಲ್ಲಿ ವಾಟರ್ ಇದೆ, ವಾಟರಿಂದ ಹಿಂಗೆ ಬೆಂಡ್ ಆಗ್ತದೆ, ಹಿಂಗೆ ಬರ್ತದೆ. ಓಕೆ, ಸೊ ವೆನ್ ದ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ವಾಟರ್ ಎಂಟರ್ಸ್ ವಾಟರ್, ಸಾರಿ ರಾಂಗ್ ಇದೆ, ನಾನು ಬರೆದಿದ್ದು ರಾಂಗ್ ಇದೆ, ಅರ್ಥ ಮಾಡ್ಕೊಂಡಿದ್ದು ಕ್ವಶನ್ನು ರಾಂಗ್ ಇದೆ. ಆಯಿತಾ? ಎಸ್, ಇಲ್ಲಿ ನೋಡಿ ಬರೀತಾ ಹೋಗ್ತೀನಿ. ಆ ಲೈಟ್ ರೇ ಎಂಟರ್ಸ್ ವಾಟರಲ್ಲಿ ಎಂಟರ್ ಆಗ್ತದೆ, ಎಲ್ಲಿಂದ? ಫ್ರಮ್ ಏರ್.
ಏರಿಂದ ವಾಟರ್ಗೆ ಎಂಟರ್ ಆಗ್ತದೆ. ಇದು ಏರ್, ಇದು ವಾಟರ್. ಓಕೆನಾ? ವಾಟರಿಂದ ಏರ್ಗೆ ಎಂಟರ್ ಆಗ್ತದೆ. ಅವಾಗ ಏನಿದೆ, ಇದು ಆ್ಯಂಗಲ್ ಕೊಟ್ಟಿದ್ದಾರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಕೊಟ್ಟಿದ್ದಾರೆ ಎಷ್ಟು, 45 ಡಿಗ್ರಿ. ಅವಾಗ ಇದೆಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್. ಓಕೆ, ಎಸ್ ನೋಡಿ ಇಲ್ಲಿ 45 ಡಿಗ್ರಿನೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲ, 45 ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ. ಮೋರ್ ದೆನ್ 45 ಡಿಗ್ರಿ, ಮೋರ್ ದೆನ್ 45 ಡಿಗ್ರಿ ಇರಲಿಕ್ಕೆ ಚಾನ್ಸೇ ಇಲ್ಲ. 45 ಡಿಗ್ರಿಗಿಂತ ಕಡಿಮೆ ಇರುತ್ತೆ, ಲೆಸ್ ದೆನ್ 45 ಡಿಗ್ರಿ. ಓಕೆ, ಸೊ 90 ಡಿಗ್ರಿ ಇರಲಿಕ್ಕೆ ಚಾನ್ಸ್ ಇಲ್ಲ. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ಲೆಸ್ ದೆನ್ 45 ಡಿಗ್ರಿ ಆಗಿರುತ್ತೆ. ಓಕೆ, ಅಂಡರ್ಸ್ಟುಡ್. ನೋಡಿ, ಇಲ್ಲಿ ನಾವು ಒಂದು ಡಿವಿಯೇಷನ್ನ ತಿಳ್ಕೊಂಡಿದ್ವಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಬಂದರೆ ಏನಾಗುತ್ತೆ, ಇದು ಅನ್ನೋದು ಡಿವಿಯೇಷನ್ ಆಗಿರುತ್ತೆ, ಡಿವಿಯೇಷನ್. ಆವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಆರ್ ಪ್ಲಸ್ ಡಿ ಆಗುತ್ತೆ, ಆರ್ ಪ್ಲಸ್ ಡಿ ಆಗುತ್ತೆ. ಓಕೆನಾ. ಸೊ ಡಿ ಏನಾಗುತ್ತೆ, ಐ ಮೈನಸ್ ಆರ್ ಆಗುತ್ತೆ. ವೆನ್ ದ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ದಿಸ್ ಇಸ್ ದ ಕಂಡೀಷನ್. ಓಕೆ, ಸೊ ಐ ಅನ್ನೋದು ಏನಾಗಿರುತ್ತೆ, ಗ್ರೇಟರ್ ದ್ಯಾನ್ ಆರ್ ಇರುತ್ತೆ. ಯಾಕಂದರೆ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಐ ಅನ್ನೋದು ಗ್ರೇಟರ್ ದ್ಯಾನ್ ಆರ್ ಇರುತ್ತೆ. ಸೊ 45 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಸೊ ರಿಫ್ರಾಕ್ಟೆಡ್ ಆ್ಯಂಗಲ್. ಕ್ಲಿಯರ್, ಅಂಡರ್ಸ್ಟುಡ್? ಎಸ್, ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೀವು ಬೇಕು ಅಂದರೆ ಪ್ರೂವ್ ಮಾಡ್ಬೋದು, ಒಂದು ಸ್ನೆಲ್ಸ್ ಲಾನ ಆಗ್ಬಿಟ್ಟು ಪ್ರೂವ್ ಮಾಡ್ಬೋದು. ಯಾರಿಗನ್ನ ಪ್ರೂವ್ ಮಾಡಬೇಕು ಅಂದರೆ ಪ್ರೂವ್ ಮಾಡ್ಕೊಳ್ಳಿ. ಸೊ ಸ್ನೆಲ್ಸ್ ಲಾನ ಇಲ್ಲಿ ಬರೀತಾ ಇದ್ದೀನಿ. ಸೊ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು N2 ಬೈ N1 ಅಂತ ಬರುತ್ತೆ. ಸೊ N1 ಸೈನ್ ಐ ಇಸ್ ಈಕ್ವಲ್ ಟು N2 ಸೈನ್ ಆರ್ ಅಂತ ಬರುತ್ತೆ. N1 ಗಾಳಿದೆಷ್ಟು, ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಆಗಿರುತ್ತೆ. ಸೊ ಸೈನ್ ಐ ಎಷ್ಟು ಕೊಟ್ಟಿದ್ದಾರೆ, ಸೈನ್ 45 ಕೊಟ್ಟಿದ್ದಾರೆ. ಸೊ N2 ಎಷ್ಟು ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ದೆಷ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ 1.33. ಸೊ ಇಂಟು ಸೈನ್ ಆರ್. ನಾವು ಇದನ್ನೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ನಿಮಗೆ 45 ಡಿಗ್ರಿಗಿಂತ ಕಡಿಮೆನೇ ಬರುತ್ತೆ. ಅವಾಗ ಏನಾಗುತ್ತೆ, ಸೊ 45 ಡಿಗ್ರಿಗಿಂತ ಕಡಿಮೆ ಇರುತ್ತೆ ಅಂತ ನಾವು ಫಿಕ್ಸ್ ಮಾಡ್ಬೋದು, ನಿಮಗೆ ಬೇಕು ಅಂದರೆ. ಇಲ್ಲಾಂದರೆ ಈ ಒಂದು ಕ್ಲಾರಿಫಿಕೇಷನಿಂದ ನೀವು ಹೋಗ್ಬೋದಾಗತ್ತೆ. ಕ್ಲಿಯರ್? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಪೆನ್ ಚೇಂಜ್ ಮಾಡ್ತೀನಿ. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೂರ್ಯ ಕೇಂದ್ರ ಸಿದ್ಧಾಂತ, ಹೀಲಿಯೋಸೆಂಟ್ರಿಸಮ್, ಗುರುತ್ವಾಕರ್ಷಣೆ, ಗ್ರಾವಿಟಿ, ಭೂಕೇಂದ್ರ ಸಿದ್ಧಾಂತ, ಜಿಯೋಸೆಂಟ್ರಿಸಮ್, ದೂರದರ್ಶಕ, ಟೆಲಿಸ್ಕೋಪ್ ಅಂತ ಕರಿತೀವಿ, ಸೂರ್ಯ ಕೇಂದ್ರ ಸಿದ್ಧಾಂತ. ಓಕೆ, ನಮ್ಗೆ ಇವೆಲ್ಲ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಗೊತ್ತಿರೋದು ನೋಡಿ. ಗ್ರಾವಿಟಿ ಯಾರಿದ್ದಾರೆ ಇಲ್ಲಿ, ನ್ಯೂಟನ್ ಇದ್ದಾನೆ. ಸೊ ಬಿಗೆ 1 ಆಯಿತು, ಬಿಗೆ ನೋಡಿ ಎಲ್ಲ ಕಡೆನೂ 1 ಇದೆ. ಓಕೆ, ಫೈನ್. ನೆಕ್ಸ್ಟ್ ಟೆಲಿಸ್ಕೋಪ್ ನಮಗೆ ಗೊತ್ತಿದೆ. ಟೆಲಿಸ್ಕೋಪ್ ಯಾರು, ಗೆಲಿಲಿಯೋ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಸೊ ಗೆಲಿಲಿಯೋ 3 ಎಲ್ಲಿದ್ದಾನೆ, ಇಲ್ಲಿ ಇದ್ದಾನೆ. ಓಕೆ, ಇವೆರಡು ಬಿಟ್ಬಿಡಿ, ಇವೆರಡು ಆಗೋದೇ ಇಲ್ಲ ಈಗ. ನೆಕ್ಸ್ಟ್ ನೋಡಿ, ಈ ಒಂದು ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ ಏನು ಕರೀತಲ್ವಾ, ಈ ಒಂದು ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದ ಯಾರಪ್ಪ ಅಂದ್ರೆ ಈ ಒಂದು ಕೋಪರ್ನಿಕಸ್ ಆಗಿರ್ತಾನೆ. ಯಾರು, ಕೋಪರ್ನಿಕಸ್ ಆಗಿರ್ತಾನೆ. ಸೊ ಹಾಗಾದರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಭೂಕೇಂದ್ರ ಸಿದ್ಧಾಂತ ಏನಾಗಿರುತ್ತೆ, ಈ ಒಂದು ಟಾಲೆಮಿ ಅನ್ನೋನು ಇದು ಮಾಡಿರ್ತಾನೆ. ಸೊ ಸೂರ್ಯ ಕೇಂದ್ರ ಸಿದ್ಧಾಂತ ಅಂದ್ರೆ ಏನು, ಸೂರ್ಯನು ಒಂದು ಮಧ್ಯಭಾಗದಲ್ಲಿದ್ದು ಸೂರ್ಯನ ಸುತ್ತ ಇತರ ಗ್ರಹಗಳು ಒಂದು ವೃತ್ತಾಕಾರದಲ್ಲಿ ಸುತ್ತಾ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಸೂರ್ಯ ಕೇಂದ್ರ ಸಿದ್ಧಾಂತ ಅಂತ ಕರಿತೀವಿ. ನೆಕ್ಸ್ಟ್ ಈ ಒಂದು ಭೂಕೇಂದ್ರ ಸಿದ್ಧಾಂತ ಅಂದ್ರೆ ಏನು, ಈ ಒಂದು ಟಾಲೆಮಿ ಅನ್ನೋನು ಇದನ್ನ ಮಂಡಿಸ್ತಾನೆ. ಭೂಮಿಯ ಒಂದು ಮಧ್ಯಭಾಗದಲ್ಲಿದ್ದು ಆ ಭೂಮಿಯ ಸುತ್ತ ಏನಾಗುತ್ತೆ, ಇತರ ಗ್ರಹಗಳು ಭೂಮಿಯ ಸುತ್ತ ಒಂದು ಇನ್ಕ್ಲೂಡಿಂಗ್ ಸನ್, ಗ್ರಹಗಳು ಮತ್ತೆ ಒಂದು ಸನ್ನು ಎರಡೂ ಸೇರಿಸ್ಕೊಂಡು ಒಂದು ಭೂಮಿಯ ಸುತ್ತ ಸುತ್ತಾ ಇರುತ್ತೆ ಅಂತ ಹೇಳ್ತದೆ. ಅದಕ್ಕೆ ನಾವು ಭೂ ಕೇಂದ್ರ ಸಿದ್ಧಾಂತ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಎಸ್, ನೋಡಿ ಇಲ್ಲಿ ಈ ಒಂದು ಭೂಕೇಂದ್ರ ಸಿದ್ಧಾಂತ ಮತ್ತೆ ಸೂರ್ಯ ಕೇಂದ್ರ ಸಿದ್ಧಾಂತದ ಬಗ್ಗೆ ಇಲ್ಲಿ ಸ್ವಲ್ಪ ಒಂದು ನಿಮಗೆ ಒಂದು ಅನಿಮೇಷನ್ಸ್ ಇದೆ. ಜಸ್ಟ್ ಹ್ಯಾವ್ ಎ ಲುಕ್ ಆಫ್ ಇಟ್. ಎಸ್ ನೋಡಿ, ಇದು ಹೀಲಿಯೋಸೆಂಟ್ರಿಸಮ್ ಅಂದ್ರೆ ಸೂರ್ಯ ಕೇಂದ್ರ ಸಿದ್ಧಾಂತ. ಜಿಯೋಸೆಂಟ್ರಿಸಮ್ ಅಂದ್ರೆ ಭೂಕೇಂದ್ರ ಸಿದ್ಧಾಂತ.
ಭೂಕೇಂದ್ರ ಸಿದ್ಧಾಂತ ಅಂತ ಕರಿತೀವಿ. ಇದನ್ನು ಕೊಟ್ಟವ್ರು ಯಾರಪ್ಪ ಅಂದರೆ ಕೊಪರ್ನಿಕಸ್ ಅನ್ನು ಕೊಡ್ತಾರೆ. ಈ ಒಂದು ಭೂಕೇಂದ್ರ ಸಿದ್ಧಾಂತವನ್ನು ಕೊಟ್ಟವರು ಕ್ಲಾಡಿಯಸ್ ಟಾಲಮಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಇದೊಂದು ಸೂರ್ಯ ಸೆಂಟ್ರಲ್ ಇದ್ದಾನೆ, ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಇಲ್ಲಿ ಭೂಮಿ ಸೆಂಟ್ರಲ್ ಇದೆ, ಇತರ ಗ್ರಹಗಳು ಇನ್ಕ್ಲೂಡಿಂಗ್ ಸನ್, ಇದು ಸನ್ ಆಗಿರುತ್ತೆ, ಯೆಲ್ಲೋ ಕಲರ್ ಏನಿದೆ ಅದು ಸನ್ ಆಗಿರುತ್ತೆ, ಭೂಮಿಯ ಸುತ್ತುತ್ತಾ ಇರುತ್ತೆ. ಕ್ಲಿಯರ್? ನೆನ್ಪಿಟ್ಕೊಳ್ಳಿ. ಹಿಯರ್ ಇಸ್ ದ ನೆಕ್ಸ್ಟ್ ಕ್ವಶನ್, ಆನ್ಸರ್ ಮಾಡಿ ಆಯ್ತಾ. ಒಂದು ಮಸೂರದ ವರ್ಧನೆಯು +3 ಆಗಿದ್ದರೆ ವಸ್ತುವಿನ ಎತ್ತರವು 4 ಸೆಂಟಿಮೀಟರ್ ಇದ್ದರೆ ಉಂಟಾಗುವ ಪ್ರತಿಬಿಂಬದ ಎತ್ತರ, ಹೈಟ್ ಆಫ್ ದ ಇಮೇಜ್ ಎಷ್ಟು ಅಂತ ಕೇಳಿದೆ. ಸೊ ದ ಮ್ಯಾಗ್ನಿಫಿಕೇಶನ್ ಆಫ್ ಲೆನ್ಸ್ ಈಸ್ +3. ಇಫ್ ದ ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ 4 ಸೆಂಟಿಮೀಟರ್, ವಾಟ್ ಈಸ್ ದ ಹೈಟ್ ಆಫ್ ದ ಇಮೇಜ್? ಸೊ ಏನು ಕೇಳಿದ್ದಾರೆ? ಮ್ಯಾಗ್ನಿಫಿಕೇಶನ್ ಕೊಟ್ಟಿದ್ದಾರೆ. ಮ್ಯಾಗ್ನಿಫಿಕೇಶನ್ ಅಂದರೆ ಏನು? ವರ್ಧನೆ ಅಂತ ಕರಿತೀವಿ. m = +3 ಅಂತ ಕೊಟ್ಟಿದ್ದಾರೆ. ಓಕೆ, ಇಫ್ ದ ಹೈಟ್ ಆಫ್ ದ ಆಬ್ಜೆಕ್ಟ್ ಅನ್ನೋದು ಎಷ್ಟು ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಹೈಟ್ ಆಫ್ ದ ಇಮೇಜ್ನ ಫೈಂಡ್ ಔಟ್ ಮಾಡಬೇಕು. HI = ಅಂತ ಹೇಳ್ಬಿಟ್ಟು. ಓಕೆ, ಏನು ಫಾರ್ಮುಲಾ ಮ್ಯಾಗ್ನಿಫಿಕೇಶನ್ನು? ಮ್ಯಾಗ್ನಿಫಿಕೇಶನ್ m = ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ ಆಗಿರುತ್ತೆ. ನಾವು ಹೈಟ್ ಆಫ್ ದ ಇಮೇಜ್ನ ಫೈಂಡ್ ಔಟ್ ಮಾಡಬೇಕು. HI = m × h0. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ m ಅಂದರೆ ಎಷ್ಟು? +3 × 4 ಏನಾಗುತ್ತೆ? 12 ಸೆಂಟಿಮೀಟರ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಹೈಟ್ ಆಫ್ ದ ಇಮೇಜ್ ಏನಾಗುತ್ತೆ? 12 ಸೆಂಟಿಮೀಟರ್ ಆಗುತ್ತೆ, ಮೈನಸ್ ಅಲ್ಲ, +12 ಸೆಂಟಿಮೀಟರ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಗೊತ್ತಾಯ್ತು ಯಾವ ರೀತಿ ಫೈಂಡ್ ಔಟ್ ಮಾಡೋ ಅಂತ? ಗೊತ್ತಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ನಮಗೆ ಮೋಟಿವೇಶನ್ ಆಗುತ್ತೆ, ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅದು ನಮಗೆ ಮೋಟಿವೇಟ್ ಮಾಡುತ್ತೆ. ಓಕೆ, ಕ್ಲಾಸಸ್ ಮಾಡಲಿಕ್ಕೆ. ನೆಕ್ಸ್ಟ್ ನೋಡಿ, ವಿದ್ಯುತ್ ಹರಿಯುವ ಸಾಲಿನಾಯ್ಡ್ ಯಾವ ಸಾಧನದಂತೆ ವರ್ತಿಸುತ್ತದೆ? ಸೊ ವಿದ್ಯುತ್ ಹರಿಯುವ ಸಾಲಿನಾಯ್ಡ್ ಯಾವ ಸಾಧನದಂತೆ ವರ್ತಿಸುತ್ತದೆ ಅಂತ ಕೇಳ್ತಾರೆ. ಪ್ರತಿರೋಧಕನ. A current carrying a solenoid behaves like a permanent magnet, cell, fuse. ಸೊ ಇವೆಲ್ಲ ನಾವು ಎಲಿಮಿನೇಟ್ ಮಾಡ್ಬೋದು. ಸೊ ಕಾಮನ್ ಸೆನ್ಸ್ ಇದ್ದರೆ ಆನ್ಸರ್ ಮಾಡ್ಬೋದು. ಇದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಸಂಬಂಧಿಸಿರುತ್ತೆ. ಈ ಒಂದು ಕರೆಂಟ್, ವಿದ್ಯುತ್ ಹರಿಯುವ ಸಾಲಿನಾಯ್ಡ್ ಯಾವ ರೀತಿ ಆಕ್ಟ್ ಆಗುತ್ತೆ ಅಂದರೆ ಒಂದು ಶಾಶ್ವತ ಕಾಂತದಂತೆ ಆಕ್ಟ್ ಆಗುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಕೆಳಗಿನವುಗಳಲ್ಲಿ ಫೆರ್ರೋ ಮ್ಯಾಗ್ನೆಟಿಕ್ ವಸ್ತು ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ತಾಮ್ರ ಕೊಟ್ಟಿದ್ದಾರೆ, ಕಾಪರ್, ಸಿಲ್ವರ್ ಬೆಳ್ಳಿ ಕೊಟ್ಟಿದ್ದಾರೆ, ಕೋಬಾಲ್ಟ್ ಕೊಟ್ಟಿದ್ದಾರೆ, ಬಿಸ್ಮತ್ ಕೊಟ್ಟಿದ್ದಾರೆ. ಓಕೆ, ಏನು ಕೇಳ್ತಾರೆ? ಫೆರ್ರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ ಇಲ್ಲಿ ಫೆರ್ರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನಪ್ಪ ಅಂದರೆ ಅದು ಕೋಬಾಲ್ಟ್ ಆಗಿರುತ್ತೆ. ಓಕೆ, ಫೆರ್ರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನು? ಯಾವ ವಸ್ತುಗಳು ತಮ್ಮ ಮುಖಾಂತರ ಹೆಚ್ಚಿಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಪಾಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೋ ಅದಕ್ಕೆ ನಾವು ಫೆರ್ರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಅದು ಕೋಬಾಲ್ಟ್ ಆಗಿರುತ್ತೆ. ಕೋಬಾಲ್ಟ್, ನಿಕ್ಕಲ್, ಸ್ಟೀಲ್, ಐರನ್ ಇವೆಲ್ಲ ಏನಾಗಿರುತ್ತೆ? ಫೆರ್ರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಹಾಗಾದರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ ಏನೇನು ಅಂತ ನೋಡ್ತಾ ಹೋಗೋಣ. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಏನು ಬರುತ್ತೆ? ಕಾಪರ್ ಬರುತ್ತೆ, ನಾವು ತಾಮ್ರ ಅಂತ ಕರಿತೀವಲ್ವಾ. ನೆಕ್ಸ್ಟ್ ಗೋಲ್ಡ್ ಬರುತ್ತೆ, ಚಿನ್ನ. ಓಕೆ, ನೆಕ್ಸ್ಟ್ ಒಂದು ಬೆಳ್ಳಿ, ಸಿಲ್ವರ್ ಬರುತ್ತೆ. ಇವೆಲ್ಲ ಬರೆದಿಟ್ಕೊಂಡಿರಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಿಸ್ಮತ್ ಅಂತ ಕರಿತೀವಿ, ಬಿಸ್ಮತ್. ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ಕಾಂಪೊನೆಂಟ್ಸ್ ಅಂದರೆ ಪ್ಯಾರಾಮೆಟೀರಿಯಲ್ಸ್, ಪ್ಯಾರಾಮ್ಯಾಗ್ನೆಟಿಕ್, ಪ್ಯಾರಾಕಾಂತೀಯ ವಸ್ತುಗಳು. ಪ್ಯಾರಾಕಾಂತೀಯ ವಸ್ತುಗಳು. ಸೊ ಎಕ್ಸಾಂಪಲ್ಸ್ ಏನೇನಿದೆ
ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಯೂಮಿನಿಯಂ ಇದೆ, ಪ್ಲಾಟಿನಮ್ ಇದೆ, ಕ್ರೋಮಿಯಂ ಇದೆ, ನೆಕ್ಸ್ಟು ಟಂಗ್ಸ್ಟನ್ ಇದೆ, ನೆಕ್ಸ್ಟ್ ಏನಿದೆ ಆಕ್ಸಿಜನ್ ಇದೆ. ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಈ ಒಂದು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಪ್ಯಾರಾಕಾಂತೀಯ ವಸ್ತುಗಳು ಅಂತ. ಇದರಲ್ಲಿ ಒಂದಲ್ಲ ಒಂದು ಎಕ್ಸಾಮ್ಗೆ ನಿಮಗೆ ಕೇಳ್ತಾರೆ, ಯಾಕಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಕಾಮನ್ ಸೆನ್ಸ್ ಇದ್ದರೆ ಇದನ್ನ ಆನ್ಸರ್ ಮಾಡ್ಬೋದು, ಬಟ್ ಕಾನ್ಸೆಪ್ಟ್ ಗೊತ್ತಿರಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಾನ್ಸೆಪ್ಟ್ನ ಗೊತ್ತಿರಬೇಕು. ಓಕೆ. ಎ ಮತ್ತು ಬಿ ಮಾಧ್ಯಮಗಳ ವಕ್ರೀಭವನಾಂಕಗಳು ಕ್ರಮವಾಗಿ 1.7 ಮತ್ತು 1.3 ಆಗಿರುತ್ತೆ. 1.7 ಮತ್ತು 1.3 ಆಗಿವೆ. ಹಾಗಾದರೆ ಯಾವ ಮಾಧ್ಯಮದಲ್ಲಿ ಬೆಳಕು ವೇಗವಾಗಿ ಚಲಿಸುತ್ತೆ ಅಂತ ಕೇಳಿದ್ದಾರೆ. ದ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಆಫ್ ಮೀಡಿಯಂ ಎ ಅಂಡ್ ಬಿ ಆರ್ 1.7 ಇದು 1.7. What happened? ಎಸ್, ಇದು 1.7 ಆಗಿರುತ್ತೆ. 1.7, 1.3 ರೆಸ್ಪೆಕ್ಟಿವ್ಲಿ. ವಿಚ್ ಮೀಡಿಯಂ ವಿಲ್ ಲೈಟ್ ಟ್ರಾವೆಲ್ಸ್ ಫಾಸ್ಟರ್? ನಿಮಗೆ ರಿಲೇಷನ್ ಬಿಟ್ವೀನ್ ವೆಲಾಸಿಟಿ ಮತ್ತು ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಿರಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಹೆಚ್ಚಿದ್ದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್, ವೆಲಾಸಿಟಿ ಇಸ್ ಲೆಸ್. ವಕ್ರೀಭವನ ಸೂಚ್ಯಂಕ ಹೆಚ್ಚಿದ್ದರೆ ವೇಗ ಅನ್ನೋದು ಕಡಿಮೆ ಆಗುತ್ತೆ. ವೇಗ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೋರ್, ವೆಲಾಸಿಟಿ ಇಸ್ ಗೋಯಿಂಗ್ ಟು ಬಿ ಲೆಸ್. ಇಲ್ಲೇನು ಕೇಳ್ತಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀಡಿಯಂ 1. ಸೊ ಇಲ್ಲಿ ಬರೀತೀನಿ, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀಡಿಯಂ 1 ಅಂತ ಇಟ್ಕೊಳ್ಳಿ. 1 ಎಷ್ಟಿದೆ? 1.7 ಇದೆ. 1.7 ಇದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಬಿ ಎಷ್ಟಿದೆ? 1.3 ಇದೆ. ಸೊ ಇದು ಎ ಆಗಿರುತ್ತೆ, ಇದು ಬಿ ಆಗಿರುತ್ತೆ. ಸೊ ಹೆಚ್ಚಿನ ಒಂದು ಸಾಂದ್ರತೆ ಆಗಿರುತ್ತೆ ಇದು. ಸೊ ಡೆನ್ಸರ್ ಮೀಡಿಯಂ ಆಗಿರುತ್ತೆ. ಇದು ರೇರರ್ ಮೀಡಿಯಂ ಆಗಿರುತ್ತೆ. ಓಕೆ. ವೆನ್ ಲೈಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ಯಾವ ರೀತಿ ಬೆಂಡ್ ಆಗುತ್ತೆ? ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಈ ರೀತಿ ಬೆಂಡ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾದ್ರೆ ಎ ಮಾಧ್ಯಮದಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತಾ, ಬಿ ಮಾಧ್ಯಮದಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ? ಅಫ್ಕೋರ್ಸ್ ಬಿ ಯಲ್ಲಿ ಏನಾಗುತ್ತೆ, ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಅನ್ನೋದು ಕೂಡ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಹಾಗಾದರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಹೌದಲ್ವಾ? ಕ್ಲಿಯರ್ ಆಯ್ತಾ ಎಲ್ರಿಗೂ? ಡೌಟ್ ಇದೆನಾ? ಡೋಂಟ್ ಕನ್ಫ್ಯೂಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಸ್ಪೀಡ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಸ್ಪೀಡ್ ಅನ್ನೋದು ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ವೈಸ್ ವರ್ಸ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಓಕೆ. ಡೆನ್ಸರ್ ಮೀಡಿಯಂ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ರೇರರ್ ಮೀಡಿಯಂ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಕೆಳಗಿನವುಗಳಲ್ಲಿ ಯಾವುದು ಸುಲಭವಾಗಿ ಕಾಂತತ್ವವನ್ನು ಕಳೆದುಕೊಳ್ಳುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ವಿಚ್ ಮೆಟೀರಿಯಲ್ ಲಾಸಸ್ ಇಟ್ಸ್ ಮ್ಯಾಗ್ನೆಟಿಸಮ್ ಈಸಿಲಿ? ಉಕ್ಕು, ಕಬ್ಬಿಣ, ಕೋಬಾಲ್ಟ್, ನಿಕ್ಕೆಲ್ ಅಂತ ಕೇಳಿದ್ದಾರೆ. ಸೊ ಇದೆಲ್ಲ ಏನಾಗಿರುತ್ತೆ? ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್.
ಫೆರ್ರೋಕಾಂತೀಯ ವಸ್ತುಗಳು. ಇದೆಲ್ಲ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಆಯಿತಾ. ಓಕೆ, ಸೊ ಉಕ್ಕು ಅನ್ನೋದು ಅದು ಫೆರ್ರೋಮ್ಯಾಗ್ನೆಟಿಕ್, ಕಬ್ಬಿಣ ಅನ್ನೋದು ಕೂಡ ಫೆರ್ರೋಮ್ಯಾಗ್ನೆಟ್, ಕೋಬಾಲ್ಟ್ ಅನ್ನೋದು ಫೆರ್ರೋಮ್ಯಾಗ್ನೆಟ್, ನಿಕ್ಕಲ್ ಅನ್ನೋದು ಫೆರ್ರೋಮ್ಯಾಗ್ನೆಟ್. ಬಟ್ ಯಾವ ರೀತಿ ಡಿಸೈಡ್ ಮಾಡೋದು ಅಂದರೆ ನಿಮಗೆ ಇಂಪಾರ್ಟೆನ್ಸ್ ಅನ್ನೋದು ಈ ಒಂದು ಮೃದು ಕಬ್ಬಿಣದು ಒಂದು ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಿರಬೇಕು. ಸೊ ಯಾವ ರೀತಿ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ಒಂದು ಮೃದು ಕಬ್ಬಿಣ, ಯಾಕೆ ಅದನ್ನ ಮೃದು ಕಬ್ಬಿಣ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ನಾವು ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಅಥವಾ ಒಂದು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದಾಗ ಸಾಲಿನಾಯ್ಡಲ್ಲಿ ಏನಾಗುತ್ತೆ ನಾವು ಮೃದು ಕಬ್ಬಿಣನ ಇಟ್ಟಾಗ ಏನಾಗುತ್ತೆ, ಆ ಒಂದು ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ನ ಒಂದು ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಕರೆಂಟ್ನ ಆಫ್ ಮಾಡ್ತೀವಲ್ವಾ ಡಿಸ್ಕನೆಕ್ಟ್ ಮಾಡಿದಾಗ ಈ ಒಂದು ಮೃದು ಕಬ್ಬಿಣ ಏನಿರುತ್ತೆ ಅದು ನಾರ್ಮಲ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಆದರೆ ಇದಕ್ಕೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಇರುತ್ತೆ. ಸೊ ಅದಕ್ಕೆ ನಾವು ಈ ಒಂದು ಮೃದು ಕಬ್ಬಿಣನ ಎಲ್ಲಿ ಬಳಸ್ತೀವಿ ಅಂದರೆ ಟೆಂಪ್ರರಿ ಮ್ಯಾಗ್ನೆಟ್ಸಲ್ಲಿ ಬಳಸ್ತೀವಿ ಹೆಚ್ಚಾಗಿ. ಸೊ ಇವಾಗ ನಮಗೆ ಸದ್ಯಕ್ಕೆ ಒಂದು ಇದು ಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗಬೇಕು ಅಂದರೆ ಸೊ ಕರೆಂಟ್ನ ಪಾಸ್ ಮಾಡಿಬಿಟ್ಟು ಈ ಒಂದು ಮೃದು ಕಬ್ಬಿಣನ ಅಲ್ಲಿ ಪ್ಲೇಸ್ ಮಾಡಿದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಕ್ಲಿಯರ್. ಸೊ ಕರೆಂಟ್ನ ಒಂದು ನಾವು ರಿಮೂವ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಜಸ್ಟ್ ಮೃದು ಕಬ್ಬಿಣ ಅನ್ನೋದು ಜಸ್ಟ್ ಕಬ್ಬಿಣ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಐ ಥಿಂಕ್ ನಾನು ತುಂಬ ಸರಿ ಈ ಥರ ಒಂದು ಮೃದು ಕಬ್ಬಿಣದ ಮೇಲೆ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಯಾರು ನೋಡಿಲ್ಲ ಒಂದು ಪ್ಲೇ ಲಿಸ್ಟ್ಗೆ ಚೆಕ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಏನು ಮಾಡಬೇಕು, ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಘರ್ಷಣ ಬಲಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ಬಿಟ್ಟು. ಘರ್ಷಣ ಬಲವು ಚಲಿಸುತ್ತಿರುವ ಎಲ್ಲ ವಸ್ತುಗಳ ಮೇಲೆ ವರ್ತಿಸುತ್ತದೆ. ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ಸ್ ಆನ್ ಆಲ್ ಮೂವಿಂಗ್ ಆಬ್ಜೆಕ್ಟ್ಸ್. ಎಲ್ಲ ಒಂದು ಈ ಥರ ಹೋಗ್ತಿದೆ, ಒಂದು ಆಬ್ಜೆಕ್ಟ್ ಅನ್ನೋದು ಈ ಥರ ಹೋಗ್ತಿದೆ ಅಂದರೆ ಇದು ಸರ್ಫೇಸ್ ಅಂತ ಇಟ್ಕೊಳ್ಳಿ. ಈ ಒಂದು ಚಲಿಸುತ್ತಿರುವ ಎಲ್ಲ ವಸ್ತುಗಳ ಮೇಲೆ ಇದು ವರ್ತಿಸುತ್ತೆ. ಹೌದು, ಇಂದ ಫೋರ್ಸ್ ಆಬ್ಜೆಕ್ಟ್ ಮೂವ್ಮೆಂಟ್ ಹಿಂಗಿದ್ರೆ ಫ್ರಿಕ್ಷನಲ್ ಫೋರ್ಸ್ ಹಿಂಗಿರುತ್ತೆ. ನೆಕ್ಸ್ಟ್, ಘರ್ಷಣ ಬಲದ ದಿಕ್ಕು ಯಾವಾಗಲೂ ಚಲನೆಯ ದಿಕ್ಕಿಗೆ ವಿರುದ್ಧವಾಗಿರುತ್ತೆ. ದ ಡೈರೆಕ್ಷನ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಆಲ್ವೇಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಹೌದು, ಇದು ಚಲನೆಯ ದಿಕ್ಕಾಗಿರುತ್ತೆ, ಇದು ಆಪೋಸಿಟ್ ಡೈರೆಕ್ಷನ್ ಆಗಿರುತ್ತೆ. ಕರೆಕ್ಟ್ ಇದೆ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 3 ಏನು ಹೇಳ್ತಿದೆ, ಘರ್ಷಣ ಬಲವು ಮೇಲ್ಮೈಗಳ ನಡುವಿನ ನಿರಪೇಕ್ಷ ಚಲನೆಯಿಂದ ಉಂಟಾಗುವುದಿಲ್ಲ. ಫ್ರಿಕ್ಷನಲ್ ಫೋರ್ಸ್ ಇಸ್ ನಾಟ್ ಪ್ರೊಡ್ಯೂಸ್ಡ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸರ್ಫೇಸ್. ಸೊ ರಿಲೇಟಿವ್ ಮೋಷನಿಂದನೇ ಸರ್ಫೇಸ್ ಪ್ರೊಡ್ಯೂಸ್ ಆಗುತ್ತೆ, ರಿಲೇಟಿವ್ ಮೋಷನಿಂದನೇ ಪ್ರೊಡ್ಯೂಸ್ ಆಗುತ್ತೆ. ಇದು ಹಿಂಗೆ ಮೂವ್ ಆಗ್ತಿರುತ್ತೆ, ಇದು ಹಿಂಗೆ ಮೂವ್ ಆಗ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ, ಎರಡು ಮೂವ್ಮೆಂಟಲ್ಲಿರುತ್ತೆ, ಎರಡರ ನಡುವೆನೂ ಏನಿರುತ್ತೆ, ಒಂದು ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಇರುತ್ತೆ. ಓಕೆ, ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಇರುತ್ತೆ. ಸೊ ಈ ಒಂದು ಸ್ಟೇಟ್ಮೆಂಟ್ 3 ಅನ್ನೋದು ರಾಂಗ್ ಆಗಿರುತ್ತೆ. ಹಾಗಾದರೆ ವಿಚ್ ಆಫ್ ದ ಎಬೋವ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಸೊ 1 ಮಾತ್ರನಾ? ಅಲ್ಲ. 1 ಮಾತ್ರ, 2 ಮಾತ್ರನಾ? ಹೌದು. 3 ಆಗಲ್ಲ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ವಿತ್ ದಿಸ್? ಅರ್ಥ ಆಯ್ತಲ್ವಾ? ಏನು ಕೇಳಿದರೆ ಕ್ವಶನ್ನು ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳಿದರೆ, ಬಟ್ ಇಟ್ ಈಸ್ ವೆರಿ ಸಿಂಪಲ್. ಸ್ಟೇಟ್ಮೆಂಟ್ ವೈಸೇ ಇದೆ, ಬಟ್ ಇಟ್ ಈಸ್ ವೆರಿ ಸಿಂಪಲ್ ಆಗಿರುತ್ತೆ. ಓಕೆ, ಎಸ್ ದಟ್ಸ್ ಆಲ್ ಟುಡೇಸ್ ಕ್ಲಾಸ್. ಐ ಹೋಪ್ ನಿಮಗೆ ಕ್ಲಾಸ್ ಇಷ್ಟ ಆಗಿದೆ ಅನಿಸುತ್ತೆ. ಪ್ಲೀಸ್ ಕ್ಲಾಸ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಡೆಫಿನೆಟ್ಲಿ ಐ ವಿಲ್ ಡೂ ಮೋರ್ ವೀಡಿಯೋಸ್. ನೀವು ತುಂಬ ಸಪೋರ್ಟ್ ಕೊಟ್ಟರೆ ನಾನು ತುಂಬ ವೀಡಿಯೋಸ್ನ ಮಾಡ್ತೀನಿ. ಓಕೆನಾ? ಅರ್ಥ ಆಯ್ತಾ? ಸೊ ತುಂಬ ಕ್ಲಾಸಸ್ ಬೇಕು ಅಂದರೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.